ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಬುಧವಾರ 15ನೇ ದಿನ ಸತ್ಯಾಗ್ರಹವು ತಾಳಿಕೋಟೆಯ ಸಜ್ಜನ ಗಾಣಿಗೆರೆ ಸಮಾಜ, ಬ್ರಾಹ್ಮಣ ಸಮಾಜ ತಾಳಿಕೋಟೆ ಹಾಗೂ ಉಪ್ಪಾರ ಸಮಾಜ ತಾಳಿಕೋಟೆ ಈ ಹೋರಾಟಕ್ಕೆ ಪೂರ್ಣ ಬೆಂಬಲ ನೀಡಿ 15ನೇ ದಿನದ ಸತ್ಯಾಗ್ರಹ ನಡೆಸಿದರು. ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ದೊಡ್ಡಮನಿ ಹಾಗೂ ಕಾಶಿನಾಥ್ ಸಜ್ಜನ ಮಾತನಾಡಿ, ಈಗಾಗಲೇ ಪ್ರಜಾಸೌಧಕ್ಕೆ ನಿಗದಿಪಡಿಸಿರುವ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 5-6 ಕಿಲೋಮೀಟರ್ ದೂರವಿದ್ದು, ಕಾರಣ ವೃದ್ಧರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ರೈತಾಪಿ ಜನರಿಗೆ ತುಂಬ ಈ ಸ್ಥಳ ಬಹಳ ದೂರವಾಗುವುದರಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಹಾಗೂ ಈಗ ನಿಗದಿಪಡಿಸಿರುವ ಸ್ಥಳ ಕೂಡಲೇ ರದ್ದುಪಡಿಸಬೇಕು. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಆಗುವವರೆಗೂ ನಮ್ಮ ಸಮಾಜದಿಂದ ಹಿರಿಯರೆಲ್ಲರೂ ಈ ಧರಣಿ ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಸಜ್ಜನ್, ಕಾಶಿನಾಥ್ ಸಜ್ಜನ್, ಈರಪ್ಪ ಸಜ್ಜನ್, ಪ್ರಕಾಶ್ ಸಜ್ಜನ್, ಲಕ್ಷ್ಮೀಕಾಂತ್ ಸಜ್ಜನ್, ಚಂದ್ರಶೇಖರ್ ಸಜ್ಜನ್, ಸಂಗಪ್ಪ ಸಜ್ಜನ್, ಪರಪ್ಪ ಸಜ್ಜನ್, ಬಸವರಾಜ್ ಸಜ್ಜನ್, ಮಲ್ಲು ಮೇಟಿ, ಸಿದ್ದರಾಮ್ ಸುಳಿ, ರಣು ಬಿಳೆಬಾವಿ, ಭೀಮಣ್ಣ ಶಿವಣಗಿ, ಚಂದ್ರಶೇಖರ್ ದುಬಗುಂಡಿ, ಎಂಕಣ್ಣ ದುಬಗುಂಡಿ, ವಿನೋದ್ ಗೌಂಡಿ, ರಾಘು ಬೆಳಗಾವಿ, ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನಗೋಳಿ, ಎಸ್.ಬಿ. ಕಟ್ಟಿಮನಿ, ಆರ್.ಎಸ್. ಪಾಟೀಲ್ ಕುಚ್ಬಾಳ, ಮುತ್ತಪ್ಪ ಚಮಲಾಪುರ್, ಮುರಿಗಪ್ಪ ಸರ್ಶೆಟ್, ಮಹಬೂಬ್ ಚೋರ್ಗಸ್ತಿ, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಗಂಗಾಧರ್ ಕಸ್ತೂರಿ, ಪ್ರಕಾಶ್ ಹಜೇರಿ, ರವಿ ಕಟ್ಟಿಮನಿ ಮುಂತಾದವರು ಹಾಜರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ತಾಳಿಕೋಟೆ. ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಈ 14ನೇ ದಿವಸ ಎಲ್ಲ ಸಮಾಜದ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಗಾಣಿಗೆ ಸಮಾಜ ಮತ್ತು ಈ ಉಪ್ಪಾರ ಬಗೇರಿ ಸಮಾಜ ಹಮ್ಮಿಕೊಂಡದ. ಮತ್ತು ಇಲ್ಲಿ ಏನು ಮೈಲೇಶ್ವರದಲ್ಲಿ 4 ಕಿಲೋಮೀಟರ್ ಅಂತರದಲ್ಲಿ ಏನು ಪ್ರಜಾಸೌಧ ಮಾಡ್ತಾ ಇದ್ದಾರೆ, ಅದು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದೆ ಮತ್ತು ಎಲ್ಲರಿಗೂ ಅಡಚಣೆ ಆಗ್ತದೆ. ಅದಕ್ಕೆ ಇಲ್ಲೇ ತಾಳಿಕೋಟೆಯಲ್ಲಿ 1 ಕಿಲೋಮೀಟರ್ ಅಂತರದಲ್ಲಿ ಪ್ರಜಾಸೌಧ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಮುಂದಾಲೋಚನೆ ಮಾಡುವುದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗ್ತದೆ. ಮತ್ತು ಈ 50,000 ಜನಸಂಖ್ಯೆ ಐತಿದು ತಾಳಿಕೋಟೆ. ಸುಮಾರು ಈ 5 ಜನರಿಗೆ ಅನಾನುಕೂಲ ಆದರೆ ಏನು ತಪ್ಪಿಲ್ಲ, 50,000 ಜನರಿಗೆ ಅನುಕೂಲ ಆಗ್ತದೆ. ಇದು ಸರ್ಕಾರ ಮತ್ತು ಎಲ್ಲರೂ ಇಲ್ಲಿ ಪರೀಕ್ಷೆ ಮಾಡಿ ಉತ್ತಮ ಈ ಒಂದು ಜಾಗವನ್ನು ಪರೀಕ್ಷೆ ಮಾಡಿ ಪ್ರಜಾಸೌಧ ಮಾಡಬೇಕು ಮತ್ತು ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ಹೇಳಿ ಈ ಎರಡೂ ಸಮಾಜದವರು ಒತ್ತಾಯಿಸಿ ನಾವು ಪ್ರತಿಭಟನೆ ಕೂತಿದ್ದೀವಿ. ತಮ್ಮೆಲ್ಲರ ಪರವಾಗಿ ಇವತ್ತಿನ ದಿವಸ ಮೈಲೇಶ್ವರದಲ್ಲಿ ಮಾಡುವ ಈ ಪ್ರಜಾಸೌಧಕ್ಕೆ ನಮ್ಮ ಧಿಕ್ಕಾರ ಇದೆ. ಮತ್ತು ಇಲ್ಲಿ ಎಲ್ಲರೂ ಕೂಡಿ ಇಲ್ಲೇ ತಾಳಿಕೋಟೆಯಲ್ಲೇ 1 ಕಿಲೋಮೀಟರ್ ಅಂತರದಲ್ಲಿ ಪ್ರಜಾಸೌಧ ಮಾಡಬೇಕಂತೇಳಿ ನಮ್ಮ ಎರಡೂ ಜಂಟಿ ಸಮಾಜವನ್ನು ಮತ್ತು ಸಾರ್ವಜನಿಕರ ಪರವಾಗಿ ಎಲ್ಲ ಇಲ್ಲಿ ಕುಳಿತ ಎಲ್ಲ ಧರಣಿ ಜನರ ಪರವಾಗಿ ನಾನು ವಿನಂತಿಸ್ಕೊತೀನಿ. ನಮಸ್ಕಾರಗಳು. ಮಾತಾ ಕಿ ಭಾರತ್ ಮಾತಾ ಕಿ ವಂದೇ
ಒಂದೇ ಇವತ್ತಿನ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಏನು ಮೈಲೇಶ್ವರ ಹತ್ರ ಪ್ರಜಾಸೌಧ ಮಾಡಬೇಕಂತ ಏನು ನಿರ್ಣಯ ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಇದು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಮತ್ತು ಈ ಗಾಳಿಗೆರ ಸಮಾಜ ಮತ್ತು ಅದು ಎಣ್ಣೆ ಉತ್ಪಾದನೆ ಮಾಡುವ ಸಮಾಜ, ನಮ್ಮದು ಭಗೀರಥ ಸಮಾಜ, ಉಪ್ಪಾರ ಸಮಾಜ ಉಪ್ಪು ತಯಾರು ಮಾಡುವ ಸಮಾಜ. ಮತ್ತು ಯಾವುದೇ ಒಂದು ಅಡಿಗೆ ರುಚಿ ಆಗಬೇಕಾದ್ರೆ ಎಣ್ಣೆ ಮತ್ತು ಉಪ್ಪು ಎರಡೂ ಅತಿ ಅವಶ್ಯವಾಗಿದೆ. ಅದಕ್ಕೆ ನಮ್ಮ ಇಬ್ಬರು ಜಂಟಿ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ 15 ದಿವಸದಲ್ಲಿ 20 ಸಮಾಜದವರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಏನು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಈ ಮೈಲೇಶ್ವರ ಗ್ರಾಮದಲ್ಲಿ ಪ್ರಜಾಸೌಧ ಮಾಡಬಾರ್ದು ಅಂಥೇಳಿ ನಮ್ಮ ಉಪ್ಪಾರ ಸಮಾಜ ಹಾಗೂ ಗಾಡಿಗೆ ಸಮಾಜವನ್ನು ಒತ್ತಾಯಿಸ್ತೇವೆ. ಮತ್ತು ಅಲ್ಲಿ ಮಾಡಬಾರ್ದು ಅಂಥೇಳಿ ಒಂದು ರದ್ದು ಮಾಡಬೇಕು. ಮತ್ತು ಇಲ್ಲಿಯೇ ಹತ್ತಿರವಿರೋ 1 ಕಿಲೋಮೀಟರ್ ಅಂತರದಲ್ಲಿ ಒಂದು IB ಆಗಲಿ ಅಥವಾ ಮುಂದೆ KV ಹತ್ತಿರ ಇರುವ ಜಾಗವಾಗಲಿ ಸರ್ಕಾರ ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು. ಈಗ IB ಯಾವಾಗಲೂ ಊರು ಹೊರಗಿರ್ತಾವೆ, ಅದಕ್ಕೆ ಊರಲ್ಲಿ ಆಗಿದೆ. ಅದನ್ನು ಊರು ಹೊರಗೆ ಮಾಡಿದರೆ ಏನು ತಪ್ಪಿಲ್ಲ. ಇಲ್ಲಿ ಪ್ರಜಾಸೌಧ ಇಲ್ಲಿ ಮಾಡಿದರೆ ಎಲ್ಲರಿಗೆ ಅಮೂಲ್ಯ ಆಗ್ತದೆ ಮತ್ತು ಎಲ್ಲರಿಗೆ ಅನುಕೂಲ ಆಗ್ತದೆ. ಮತ್ತು ಕೇವಲ 5 ಹಳ್ಳಿಗೆ ಅನುಕೂಲ ಆಗ್ತವೆ. ಇಲ್ಲಿ ತಾಳಿಕೋಟೆ ತಾಲೂಕು 75 ಹಳ್ಳಿಗಳ ಗ್ರಾಮದ ತಾಲೂಕು ಆಗೋದು. ಇಲ್ಲಿ ಕೇವಲ ಇಲ್ಲಿ ಸುತ್ತಮುತ್ತಲ ಮಸ್ಕನಾಳು, ಮೈಲೇಶ್ವರು, ಬಿಳೆಬಾವಿ ಈ ಒಂದು 5-6 ನಾವು ಈ ಒಂದು 5-6 ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಹೊರತಾಗಿ ಇನ್ನು 70 ಹಳ್ಳಿಗಳಿಗೆ ಅನಾನುಕೂಲ ಆಗ್ತದೆ. ಅದಕ್ಕೆ ಮೈಲೇಶ್ವರ ಗ್ರಾಮವನ್ನು ರದ್ದುಪಡಿಸಿ ಇಲ್ಲಿ ತಾಳಿಕೋಟೆಯಲ್ಲೇ ಒಂದು ಉಚಿತ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಇಲ್ಲಿಯೇ ಪ್ರಜಾಸೌಧ ಮಾಡಬೇಕಂತೇಳಿ ಗಾಳಿಗೆ ಸಮಾಜ ಮತ್ತು ಭಗೀರಥ ಸಮಾಜವನ್ನು ತಮ್ಮೆಲ್ಲರ ಪರವಾಗಿ ಒತ್ತಾಯಿಸುತ್ತೇನೆ. ಧನ್ಯವಾದಗಳು.